What's on, what's a gubba gubba dub. ವೆಲ್ಕಮ್ ಬ್ಯಾಕ್ ಟು ಬಿಸಿಲಾಗ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿ ಅದು ಮಾತಾಡ್ತೀನಿ. ಸೊ ಇವತ್ತೇನಪ್ಪ ಅಂತಂದರೆ ತುಂಬ ದಿನಗಳಾದಮೇಲೆ ನಮ್ಮ ಕಾಲೇಜಲ್ಲಿ ಡಿಗ್ರಿ ಅವ್ರಿಗೆ ಅಂದರೆ 2021 ಬ್ಯಾಚ್ ಅವ್ರಿಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಹೋಗ್ತಿದ್ವಿ. ಯಾರ್ಯಾರೆಲ್ಲ ಬಂದಿದ್ದಾರೆ ಬನ್ನಿ ನೋಡೋಣ, ಹೋಗೋಣ. ಇದ್ದಾರೆ ನನ್ನ ಫ್ರೆಂಡ್ ಅರ್ಷಿತಾ, ನೋಡೇ ಇಲ್ಲಿ ಸ್ವಲ್ಪ ಹಾಯ್ ಮಾಡೆ. ರೇಖಾ, ಇವಳು ರೇಖಾ ಬ್ಯುಸಿ ಅವಳೆ ಫೋನಲ್ಲಿ. ದಿನಗಳಾದ್ಮೇಲೆ ಕಾಲೇಜಿಗೆ ಬರ್ತಿದ್ದೆ, ಹೆಂಗೆ ಅನಿಸ್ತೈತೆ? ತುಂಬ ಖುಷಿ ಆಗ್ತಿದೆ ಮತ್ತೆ ಎಲ್ಲರೂ ಫ್ರೆಂಡ್ಸ್ ಮೀಟ್ ಮಾಡಿ. ನಮಗೆ ಇವಾಗ ಗೌನ್ ಕೊಟ್ಟಿದ್ದಾರೆ, ನೋಡಿ ಹೇಗೆ ಅನಿಸ್ತಾ ಇದ್ದೀವಿ ಎಲ್ಲರೂ ಅಂತ. ಸೊ ನಮಗೆ ಇವಾಗ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸ್ಟೇಜ್ ಎಲ್ಲ ಈ ಥರ ರೆಡಿ ಮಾಡಿದ್ದಾರೆ. And so it's really joyful, nostalgic moment for all of us over here. So give it up for all of you, and thank you so much for your this afternoon. ನಮ್ಮ ಕಾಲೇಜ್ ಫಾದರ್ ಸ್ವಲ್ಪ ಸ್ಪೀಚ್ ಕೊಟ್ಟರು. ಅದಾದ ನಂತರ ಡ್ಯಾನ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ತುಂಬಾ ಜನ ಬಂದಿದ್ದರು, ಬಿಕಾಸ್ ಇದು 2017-18 ಬ್ಯಾಚಿಂದ ಬಂದಿದ್ದು. ನಮಗೆ 2021 ಗ್ರ್ಯಾಜುಯೇಷನ್ ಡೇ ಮಾಡಬೇಕಿತ್ತು, ಬಟ್ ಇವರು 2024 ಗ್ರ್ಯಾಜುಯೇಷನ್ ಡೇ ಮಾಡಿದ್ರು. ಯಾಕಂದರೆ ನಮ್ಮ ಕಾನ್ವಕೇಷನ್ ಸರ್ಟಿಫಿಕೇಟ್ಸ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಮತ್ತು ನಮ್ಮದು ಕೊರೋನಾ ಬ್ಯಾಚ್ ಆಗಿರೋದ್ರಿಂದ ಆ ಟೈಮಲ್ಲಿ ಗ್ರ್ಯಾಜುಯೇಷನ್ ಡೇ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ರು. ಸೊ ನನಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟರು ಆ್ಯಂಡ್ ಒಂದೆರಡು ಫೋಟೋ ಕೂಡ ತೊಗೊಂಡ್ವಿ. ಫ್ರೆಂಡ್ಸ್, ಇವಾಗ ಟೈಮು ಎಕ್ಸಾಕ್ಟ್ 8 o'clock ಆಗಿದೆ. ಫ್ರೈಡೇ ಇವತ್ತು. ನಾಳೆ ನಮ್ಮ ಅಣ್ಣನ ಬರ್ತ್ಡೇ ಇದೆ. ಸೊ ನಾವು ಸುಮ್ಮನೆ ಏನಕ್ಕೆ ಸೆಲೆಬ್ರೇಷನ್ಗೆಲ್ಲ ಅಮೌಂಟ್ ಖರ್ಚು ಮಾಡೋದು ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಈ ಥರ ಕಟ್ ಮಾಡಿಬಿಟ್ಟು ಬರೆದು ಸ್ಕೆಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ನನಗೆ ನಮ್ಮ ಅಣ್ಣ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ನಮಗೆ ಈ ಗ್ರ್ಯಾಜುಯೇಷನ್ ಡೇ ಮತ್ತು ಅಲ್ಯೂಮಿನಿ ಮೀಟಪ್ ಮಾಡಿದ್ದು April 20 ಸ್ಯಾಟರ್ಡೆ. ಸೊ ಆವತ್ತು ನನ್ನ ಅಣ್ಣದು ಬರ್ಡೇ ಕೂಡ ಇತ್ತು, ಆ್ಯಂಡ್ ನನ್ನ ಫ್ರೆಂಡ್ ರೇಖಾದು ಬರ್ಡೇ ಬಂದುಬಿಟ್ಟು April 9 ಆಗಿತ್ತು. ಸೊ ಅವಳಿಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ನಮ್ಮ ಅಣ್ಣಗೂ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ. ಸೊ ನೀವು ಇವಾಗ ನಾನು ಹ್ಯಾಪಿ ಬರ್ತ್ಡೇ ಅಂತ ಹಾಕಿರೋದು ಎಲ್ಲ ಬಂದುಬಿಟ್ಟು ಮನೆಯಲ್ಲೇ ಮಾಡಿರೋದು. ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು, ಸುಮ್ಮನೆ ಏನಕ್ಕೆ ಅಮೌಂಟ್ ಎಲ್ಲ ಖರ್ಚು ಮಾಡಿ ಗ್ರ್ಯಾಂಡಾಗಿ ರೆಡಿ ಮಾಡೋದು ಅಂದ್ಬಿಟ್ಟು ನಾವು ಈ ಥರ ಸಿಂಪಲಾಗಿ ಮಾಡಿದ್ವಿ. ಬಿಕಾಸ್ ನಮ್ಮಣ್ಣ ಜಾಸ್ತಿ ಟೈಮ್ ಅವೈಲೇಬಲ್ ಇರೋಲ್ಲ, ಫುಲ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಆ್ಯಂಡ್ ಇದನ್ನು ನಾವು ನೈಟ್ ಟೈಮಲ್ಲಿ ರೆಡಿ ಮಾಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ, ಸೊ ಅದಕ್ಕೆ. ಆ್ಯಂಡ್ ನಾವು ಇವಾಗ ಹೊಸ ಫೋಟೋಸ್ ಹಾಕಿಲ್ಲ, ಹಳೆ ಫೋಟೋಸ್ ಹಾಕಿದ್ದೀನಿ, ಮೆಮೊರಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದೆಲ್ಲ ನಮ್ಮ ಅಣ್ಣದು ಸ್ಕೂಲ್ ಡೇಸ್ ಫೋಟೋಸು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಡೆಕೋರೇಷನು ಔಟ್ಲುಕ್ ತುಂಬಾ ಚೆನ್ನಾಗಿ ಬಂತು, ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಬಂತು. ಆ್ಯಂಡ್ ಈ ಡೆಕೋರೇಷನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಬಂದುಬಿಟ್ಟು ಶಶಾಂಕ್. ಇದನ್ನು ನಾವು ನಮ್ಮ ಡೋರ್ ಹಿಂದೆಗಡೆ ಮಾಡಿದ್ವಿ. ಸೊ ಇವನೇ ಶಶಾಂಕ್. ಅದಾದಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಇಲ್ಲೇನಕ್ಕೆ ಜಾಮೂನ್ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಅಣ್ಣಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ. ಸೊ ನಮ್ಮಮ್ಮ ತೊಗೊಂಬಂದ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ನಾರ್ಮಲಿ ಚಾಕ್ಲೇಟ್ ಕೇಕ್ ತೊಗೊಂಡು ಬಂದಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಆ್ಯಂಡ್ ನಮ್ಮಣ್ಣ ನಮಗೆ ಪಿಜ್ಜಾದು ಟ್ರೀಟ್ ಕೊಡಿಸಿದ್ರು. ಅದಾದಮೇಲೆ ಮೀನ್ಸ್ ಸ್ಯಾಟರ್ಡೇ ಅಲ್ವಾ ಬರ್ಡೇ ಸೆಲೆಬ್ರೇಷನ್ ಇದ್ದಿದ್ದು, ಸಂಡೇ ನಾವು ಔಟಿಂಗ್ ಹೋಗಿದ್ವಿ. ನನ್ನ ಫ್ರೆಂಡ್ ರೇಖಾ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವಳು ಕಾಲೇಜಿಗೆ ಬಂದಿದ್ಲಲ್ವ, ಸೊ ಹಾಗೆ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಜಸ್ಟ್ 2 ಪೀಸ್ ಐಸ್ ಕೇಕ್ ತೊಗೊಂಡು ಬಂದಿದ್ವಿ, ನಾನು ನನ್ನ ಫ್ರೆಂಡ್ ಹರ್ಷಿತಾ. ಬಿಕಾಸ್ ಆಲ್ರೆಡಿ ನಮ್ಮಣ್ಣ ಬರ್ಡೇ ಕೇಕ್ ತೊಗೊಂಡು ಬಂದಿದ್ವಿ, ಅದು ಇದು ಎಲ್ಲ ಸುಮ್ಮನೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಚಿಕ್ಕದಾಗಿ 2 ಪೀಸ್ ತೊಗೊಂಡು ಬಂದ್ವಿ ಅಷ್ಟೇ. ಈಗ ನೋಡ್ತಾ ಇರ್ಬೋದು ಇವಳು ಹರ್ಷಿತಾ. ಸೊ ಅದಾದಮೇಲೆ ನಾವು ಎಲ್ಲ ಕೇಕ್ ತಿನ್ನಿಸಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇಷ್ಟು ಬಂದುಬಿಟ್ಟು ನನ್ನ April 20 ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ಸೊ ನಾನು ಮಾಡಿರೋ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.